subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿ 2ನೇ ಅಧ್ಯಾಯವಾದ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 2.5 ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸ 2.5 ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ನೀವು ಹಿಂದಿನ ಅಭ್ಯಾಸದಲ್ಲಿ ಭಾಗಾಕಾರ ಚಿಹ್ನೆ ಇದ್ದಾಗ ಅದನ್ನ ಗುಣಾಕಾರವಾಗಿ ಬರ್ದ್ಕೊಂಡ್ಬಿಟ್ಟು ನಂತರ ಬೆಲೆ ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ. ಅದು ಹೇಗೆ ಅಂತ ನೋಡೋಣ ಮಕ್ಕಳೇ. ಇಲ್ಲಿ ದಶಮಾಂಶ ರೂಪದಲ್ಲಿ ಇದೆ ಮಕ್ಕಳೇ, ಇದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಬರ್ದ್ಕೊಳ್ಳೋಣ ಮಕ್ಕಳೇ. ದಶಮಾಂಶ ಬಿಂದುವಿನ ನಂತರ ಒಂದು ಅಂಕಿ ಇದೆ, ಹಾಗಾದ್ರೆ ಛೇದದಲ್ಲಿ 10 ಬರುತ್ತೆ ಮಕ್ಕಳೇ. 4/10 ಭಾಗಾಕಾರ ಚಿಹ್ನೆಯನ್ನ ಬರ್ದ್ಕೊಳ್ಳಿ ಮಕ್ಕಳೇ. 2 ಕೆಳಗಡೆ ಏನು ಇಲ್ಲ ಅಂದ್ರೆ ಛೇದದಲ್ಲಿ 1 ಬರುತ್ತೆ ಮಕ್ಕಳೇ. 2/1. ನಂತರ ನೋಡಿ ಮಕ್ಕಳೇ, 4/10 ಇಲ್ಲಿ ಭಾಗಾಕಾರ ಚಿಹ್ನೆ ಇದ್ದದನ್ನ ನಾವು ಗುಣಾಕಾರ ಚಿಹ್ನೆಯಾಗಿ ಬರ್ದ್ಕೊಳ್ಬೇಕು ಮಕ್ಕಳೇ. ಗುಣಾಕಾರ ಆಗಿ ಬದಲಾವಣೆ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ 2/1 ಇದ್ದುದು ವ್ಯುತ್ಕ್ರಮ ಆಗ್ಬಿಟ್ಟು 1/2 ಆಗುತ್ತೆ ಮಕ್ಕಳೇ. ನೋಡಿ ಮಕ್ಕಳೇ, ಭಾಗ ಆಗುತ್ತಾ ಓರೆಯಾಗಿ ಭಾಗ ಆಗುತ್ತಾ ಅಂತ ನೋಡ್ಕೊಳ್ಳಿ ಮಕ್ಕಳೇ. 2 1 2, 2 2 4. ನೋಡಿ ಮಕ್ಕಳೇ, 2 1 2 ಬೈ 10 10. 2/10 ದಶಮಾಂಶ ರೂಪ ಏನು ಮಕ್ಕಳೇ? 2 ಬರ್ದ್ಕೊಳ್ಳಿ. ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ? 1 0 ಇದೆ. 0.2 ಮಕ್ಕಳೇ. ಇಲ್ಲಿ 0ನ ಬರಿಬಹುದು ಅಥವಾ ಹಾಗೇನು ಸಹ ಬಿಡಬಹುದು ಮಕ್ಕಳೇ. ಛೇದದಲ್ಲಿ 1 0 ಇದ್ರೆ ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಬರುತ್ತೆ ಮಕ್ಕಳೇ. ಛೇದದಲ್ಲಿ 2 0 ಇದ್ರೆ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಬರುತ್ತೆ ಮಕ್ಕಳೇ. ಛೇದದಲ್ಲಿ 3 0 ಇದ್ರೆ ದಶಮಾಂಶ ಬಿಂದುವಿನ ನಂತರ 3 ಅಂಕಿಗಳು ಬರ್ತವೆ ಮಕ್ಕಳೇ. ಇಲ್ಲಿ 1 0 ಇದೆ, ಹಾಗಾಗಿ ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 0.35 ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ಸಹ ನೀವು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಬೇಕು ಮಕ್ಕಳೇ. ನೋಡಿ, 35 ಬೈ ಇಲ್ಲಿ 10 ಬರುತ್ತೋ 100 ಬರುತ್ತೋ ಅಥವಾ 1000 ಬರುತ್ತೋ ಮಕ್ಕಳೇ? 100 ಬರುತ್ತೆ. ಯಾಕೆ ಅಂತ ಅಂದ್ರೆ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಇದೆ ಮಕ್ಕಳೇ. ಇಲ್ಲಿ 1 ಅಂಕಿ ಇತ್ತು, ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇತ್ತು, ಹಾಗಾಗಿ 10 ಬಂತು ಮಕ್ಕಳೇ. ಇಲ್ಲಿ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಇದೆ ಮಕ್ಕಳೇ, ಹಾಗಾಗಿ ಇಲ್ಲಿ 100 ಬರುತ್ತೆ ಮಕ್ಕಳೇ. ನಂತರ ಡಿವೈಡೆಡ್ ಬೈ 5 ಬೈ ಇಲ್ಲಿ ಯಾವುದೇ ಸಂಖ್ಯೆ ಕೆಳಗಡೆ ಇಲ್ಲ ಅಂದ್ರೂ ಸಹ 1 ಇರುತ್ತೆ, ಹಾಗಾಗಿ 5/1. ನಂತರ ನೋಡಿ ಮಕ್ಕಳೇ, 35/100 ಡಿವೈಡೆಡ್ ಬೈ ಇದ್ದು ಗುಣಾಕಾರ ಆಗುತ್ತೆ ಮಕ್ಕಳೇ. ನೋಡಿ 8, ಇದು ವ್ಯುತ್ಕ್ರಮ ಆಗುತ್ತೆ, 1/5 ಆಗುತ್ತೆ ಮಕ್ಕಳೇ. ಭಾಗಿಸಿ ಮಕ್ಕಳೇ. 5 1 5, 5 7 35, 7 1 7, 100 1 100. ನೋಡಿ ಮಕ್ಕಳೇ, ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 7 ಬರ್ದ್ಕೊಳ್ಳಿ. ಇಲ್ಲಿ 2 ಸೊನ್ನೆಗಳಿವೆ ಅಲ್ವಾ ಮಕ್ಕಳೇ, ಹಾಗಾಗಿ ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳು ಬರಬೇಕು. ನೋಡಿ, ಈ ರೀತಿ ಬರಿಬೇಕು ಮಕ್ಕಳೇ. 2 ಸೊನ್ನೆಗಳಿರೋದ್ರಿಂದ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಬರಬೇಕು ಮಕ್ಕಳೇ, ಹಾಗಾಗಿ 0.07 ಉತ್ತರ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. 2.48 ಡಿವೈಡೆಡ್ ಬೈ 4 ಅಂತ ಇದೆ. 248 ಬೈ 100 ಡಿವೈಡೆಡ್ ಬೈ 4/1. ನೋಡಿ ಮಕ್ಕಳೇ, 248 ಬೈ 100 ಡಿವೈಡೆಡ್ ಬೈ ಇದ್ದು 8 ಆದಾಗ ವ್ಯುತ್ಕ್ರಮ ಆಗುತ್ತೆ ಮಕ್ಕಳೇ, 1/4 ಹಾಗೆ ಭಾಗ ಆಗುತ್ತೆ. ನೋಡಿ ಮಕ್ಕಳೇ, 4 1 4, 4 6 24, 4 2 8. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 62 1 62, 100 1 100. ಹಾಗಾದ್ರೆ ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 62 ಬರೆದುಕೊಳ್ಳಿ. ಇಲ್ಲಿ ನೋಡಿ, 2 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ ಅಲ್ವಾ ಮಕ್ಕಳೇ, ಹಾಗಾಗಿ 0.62 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ. 654 ಬೈ ನೋಡಿ ಮಕ್ಕಳೇ, ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇದೆ, ಹಾಗಾಗಿ 10 ಬರುತ್ತೆ. ಡಿವೈಡೆಡ್ ಬೈ 6/1. 654 ಬೈ 10 ಇಂಟು 1/6. ನೋಡಿ ಮಕ್ಕಳೇ, ಓರೆಯಾಗಿ ಭಾಗ ಆಗುತ್ತೆ. 6 1 6, 6 10 60 ಮಕ್ಕಳೇ. ಇಲ್ಲಿ 54 ಉಳಿಯುತ್ತೆ. 6 9 54. ಉತ್ತರ ಎಷ್ಟು ಬಂತು ನೋಡಿ?
109 109 ಬೈ 10. ಇದರ ದಶಮಾಂಶ ರೂಪವನ್ನು ಬರೆಯಿರಿ ಮಕ್ಕಳೇ. ನೋಡಿ 109. ಇಲ್ಲಿ 10 ಇದೆ ಮಕ್ಕಳೇ, ಹಾಗಾಗಿ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. ನೋಡಿ ಮಕ್ಕಳೇ 10.9 ಉತ್ತರ ಬಂತು ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 651.2 ಡಿವೈಡೆಡ್ ಬೈ 4 ಅಂತ ಇದೆ ಮಕ್ಕಳೇ. ನೋಡಿ ದಶಮಾಂಶ ಬಿಂದುವನ್ನು ತೆಗೆದುಬಿಟ್ಟು ಬರೀಬೇಕು ಮಕ್ಕಳೇ. 6512 ಬೈ ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಒಂದು ಅಂಕಿ ಇದೆ ಮಕ್ಕಳೇ, ಹಾಗಾಗಿ 10 ಡಿವೈಡೆಡ್ ಬೈ 4/1. ನೋಡಿ ಮಕ್ಕಳೇ 6512 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ ಇದ್ದಿದ್ದನ್ನು ನಾವು ಗುಣಾಕಾರ ಚಿಹ್ನೆಯಾಗಿ ಬರ್ಕೊಳ್ಬೇಕು ಮಕ್ಕಳೇ. ನಂತರ ವ್ಯುತ್ಕ್ರಮ ಮಾಡ್ಕೊಳ್ಬೇಕು 1/4. ಭಾಗಿಸಿ ಮಕ್ಕಳೇ. 4 1 4 4 1 4 ಮಕ್ಕಳೇ. ಇಲ್ಲಿ 2 ಉಳಿತು, 25 ಆಯಿತು ಮಕ್ಕಳೇ. 4 6 24. ನೋಡಿ 1 ಉಳಿತು ಮಕ್ಕಳೇ, 11 ಆಯಿತು. 4 2 8, 3 ಉಳಿತು ಮಕ್ಕಳೇ, 32 ಆಯಿತು. 4 8 32. 1628 ಒಂದ್ಲೆ 1628 ಬೈ 10 10. ನಾವು ದಶಮಾಂಶ ರೂಪದಲ್ಲಿ ಬರೆಯೋಣ ಮಕ್ಕಳೇ. 1628. ಇಲ್ಲಿ ನೋಡಿ ಮಕ್ಕಳೇ 10 ಇದೆ, ಹಾಗಾಗಿ ಒಂದು ಸಂಖ್ಯೆಯ ನಂತರ ನಾವು ದಶಮಾಂಶ ಬಿಂದುವನ್ನು ಬರೀಬೇಕು. 162.8. ನಂತರದ ಲೆಕ್ಕ ನೋಡಿ ಮಕ್ಕಳೇ. 1449 ಬೈ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಇದೆ ಮಕ್ಕಳೇ, ಹಾಗಾಗಿ 100 ಡಿವೈಡೆಡ್ ಬೈ 7/1. 1449 ಬೈ 100 ಇಂಟು 1/7. ವ್ಯುತ್ಕ್ರಮ ಮಾಡ್ಕೊಳ್ಬೇಕು ಮಕ್ಕಳೇ. ಭಾಗಿಸಿ ಮಕ್ಕಳೇ. 7 1 7, 7 2 14 ಮಕ್ಕಳೇ. 2 ಅಂಕಿ ಭಾಗ ಆಗಿರೋದ್ರಿಂದ 0ಯನ್ನು ಬರೆಯಿರಿ ಮಕ್ಕಳೇ. 7 7 49. 7 1 7 ಮಕ್ಕಳೇ. 1449 ಭಾಗಿಸಿದಾಗ 207 ಇಲ್ಲಿ ಉತ್ತರ ಬರುತ್ತೆ ಮಕ್ಕಳೇ. ನೋಡಿ ಗುಣಿಸಿ. 207 1 207, 100 100. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 207 ಬರೆದುಕೊಳ್ಳಿ. 2 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. ನೋಡಿ 1 2 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ ಮಕ್ಕಳೇ. 2.07 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3.96 ಡಿವೈಡೆಡ್ ಬೈ 4 ಅಂತ ಇದೆ ನೋಡಿ ಮಕ್ಕಳೇ. 396 ಬೈ ದಶಮಾಂಶ ಬಿಂದುವಿನ ನಂತರ 2 ಅಂಕಿ ಇವೆ, ಹಾಗಾಗಿ 100 ಡಿವೈಡೆಡ್ ಬೈ 4/1. 396 ಡಿವೈಡೆಡ್ ಬೈ 100. ಇಲ್ಲಿ ಚಿಹ್ನೆ ಬದಲಾಗುತ್ತೆ ಮಕ್ಕಳೇ. 8 ವ್ಯುತ್ಕ್ರಮ ಮಾಡಿ 1/4. 4 1 4 ಮಕ್ಕಳೇ. 4 9 36. ಇಲ್ಲಿ 3 ಉಳಿಯುತ್ತೆ ಮಕ್ಕಳೇ, 36 ಆಗುತ್ತೆ. ಮತ್ತೆ 4 9 36. ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು? 99/100. ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ 99. ಇಲ್ಲಿ 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ. ನೋಡಿ 0.99 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 80/100 ಡಿವೈಡೆಡ್ ಬೈ 5/1. 80/100 ಚಿಹ್ನೆ ಬದಲಾಗುತ್ತೆ, ವ್ಯುತ್ಕ್ರಮ ಮಾಡ್ಕೊಳ್ಬೇಕು ಮಕ್ಕಳೇ. 1/5 ಭಾಗಿಸಿ ಮಕ್ಕಳೇ. 5 1 5, 5 1 5, 3 ಉಳಿಯುತ್ತೆ ಮಕ್ಕಳೇ, 30 ಆಯಿತು. 5 6 30. ನೋಡಿ ಮಕ್ಕಳೇ 16 1 16, 100 1 100. ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ 16. ಇಲ್ಲಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು, ಹಾಗಾಗಿ 0.16 ಉತ್ತರ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 2 ಗಮನಿಸಿ ಮಕ್ಕಳೇ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಫಸ್ಟ್ ಮೇನಲ್ಲಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇತ್ತಲ್ವಾ ಮಕ್ಕಳೇ, ಅದೇ ರೀತಿ ಇದನ್ನು ಸಹ ಮಾಡಬೇಕು ಮಕ್ಕಳೇ. ನೋಡಿ 4.8 ಅಂತ ಇದೆ. ದಶಮಾಂಶ ಬಿಂದುವನ್ನ ತೆಗೆಯೋಣ. 48 ಬೈ ಇಲ್ಲಿ ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇದೆ ಮಕ್ಕಳೇ, ಹಾಗಾಗಿ 10 ಡಿವೈಡೆಡ್ ಬೈ 10/1. ನೋಡಿ 48 ಬೈ 10 ಡಿವೈಡೆಡ್ ಬೈ ಇದ್ದಿದ್ದು ಗುಣಾಕಾರ ಚಿಹ್ನೆ ಆಗುತ್ತೆ ಅಲ್ವಾ ಮಕ್ಕಳೇ. ಇಂಟು ಆದಾಗ ವ್ಯುತ್ಕ್ರಮ ಮಾಡ್ಕೊಳ್ಬೇಕು. 1/4.
10. ನೋಡಿ ಮಕ್ಕಳೇ, ಪೂರ್ಣವಾಗಿ ಭಾಗ ಆಗೋದಿಲ್ಲ. ಆಗ ಏನು ಮಾಡಬೇಕು? ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ ಗುಣಿಸ್ಬೇಕು ಮಕ್ಕಳೇ. 48 ಒಂದ್ಲೆ 48, 10 100. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 48 ಬರೆದುಕೊಳ್ಳಿ. 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. ನೋಡಿ 0.48 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 525 by 10. 10 ಯಾಕಂದ್ರೆ ಒಂದು ದಶಮಾಂಶ ಬಿಂದುವಿನ ನಂತರ ಒಂದು ಅಂಕಿ ಇದೆ ಮಕ್ಕಳೇ, ಹಾಗಾಗಿ 10 ಡಿವೈಡೆಡ್ ಬೈ 10 by 1. 525 by 10 ಚಿಹ್ನೆ ಬದಲಾಗುತ್ತೆ ಮಕ್ಕಳೇ ಇಲ್ಲಿ. ಇಂಟು ವ್ಯುತ್ಕ್ರಮ 1 by 10. 525 ಒಂದ್ಲೆ 525 by 10 100. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 525, ಇಲ್ಲಿ 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. ನೋಡಿ 5.25 ಉತ್ತರ ಮಕ್ಕಳೇ. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 7 by 10 ಡಿವೈಡೆಡ್ ಬೈ 10 by 1. 7 by 10 ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. 1 by 10. 7 ಒಂದ್ಲೆ 7, 10 100. ನೋಡಿ ಮಕ್ಕಳೇ, ದಶಮಾಂಶ ರೂಪದಲ್ಲಿ ಬರೆಯಿರಿ. ಇದು 7, ಇಲ್ಲಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು ಮಕ್ಕಳೇ, ಹಾಗಾಗಿ 0.07 ಉತ್ತರ ಮಕ್ಕಳೇ. ಇಲ್ಲಿ ನೋಡಿ 331 by 10 ಡಿವೈಡೆಡ್ ಬೈ 10 by 1. 331 by 10 ಚಿಹ್ನೆ ಚೇಂಜ್ ಆಗುತ್ತೆ ಮಕ್ಕಳೇ, ಗುಣಾಕಾರ ಚಿಹ್ನೆ ಬರುತ್ತೆ. ವ್ಯುತ್ಕ್ರಮ ಮಾಡ್ಕೊಳ್ಳಿ. 1 by 10. 331 ಒಂದ್ಲೆ 331 by 10 100. ನೋಡಿ ಮಕ್ಕಳೇ, 2 ಸೊನ್ನೆಗಳಿವೆ, ಹಾಗಾಗಿ 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. 3.31 ಉತ್ತರ ಮಕ್ಕಳೇ. ನಂತರ 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 27,223 ದಶಮಾಂಶ ಬಿಂದುವನ್ನ ತೆಗೆದುಬಿಟ್ಟು ಬರೆಯಿರಿ ಮಕ್ಕಳೇ. ಇಲ್ಲಿ ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ, ಹಾಗಾಗಿ 100 ಡಿವೈಡೆಡ್ ಬೈ 10 by 1. 27,223 by 100 ಚಿಹ್ನೆ ಬದಲಾಗುತ್ತೆ. 8 1 by 10. 27,223 ಒಂದೇ 27,223. 100 1000 ಮಕ್ಕಳೇ. ನೋಡಿ ಮಕ್ಕಳೇ, ಇದನ್ನ ದಶಮಾಂಶ ರೂಪದಲ್ಲಿ ಹೇಗೆ ಬರೆಯೋದು? ಇಲ್ಲಿ 3 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 3 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. 27.223 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ. 56 by 100 ಡಿವೈಡೆಡ್ ಬೈ 10 by 1. 56 ಡಿವೈಡೆಡ್ ಬೈ 100 ಚಿಹ್ನೆ ಬದಲಾಗುತ್ತೆ ಮಕ್ಕಳೇ. ಇಂಟು 1 by 10. ನಂತರ ನೋಡಿ 56 ಒಂದ್ಲೆ 56, 100 1000 ಮಕ್ಕಳೇ. ನಂತರ ನೋಡಿ ಇಲ್ಲಿ 3 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 3 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ. ಇಲ್ಲಿ 1 ಅಂಕಿ ಇದೆ, 2 ಅಂಕಿ ಇದೆ, ನಂತರ 0, ನಂತರ 0 ಬರೆಯಿರಿ ಮಕ್ಕಳೇ. ನೋಡಿ 0.056 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 397 by ದಶಮಾಂಶ ಬಿಂದುವಿನ ನಂತರ 2 ಅಂಕಿಗಳಿವೆ, ಹಾಗಾಗಿ 100 ಡಿವೈಡೆಡ್ ಬೈ 10 by 1. ನೋಡಿ ಮಕ್ಕಳೇ, 397 ಡಿವೈಡೆಡ್ ಬೈ 100 ಚಿಹ್ನೆ ಬದಲಾಗುತ್ತೆ. ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. 1 by 10. ನೋಡಿ ಮಕ್ಕಳೇ, ಗುಣಿಸಿ. 397 ಒಂದ್ಲೆ 397, 100 1000. ಭಿನ್ನರಾಶಿ ರೂಪದಲ್ಲಿರೋದನ್ನ ದಶಮಾಂಶ ರೂಪಕ್ಕೆ ಬರೆಯಿರಿ ಮಕ್ಕಳೇ. 397, ಇಲ್ಲಿ 3 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 3 ಅಂಕಿಯ ನಂತರ ದಶಮಾಂಶ ಬಿಂದುವನ್ನ ಬರೀಬೇಕು. 1 2 3 3 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ. 0.397 ಉತ್ತರ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 3 ನೋಡಿ ಮಕ್ಕಳೇ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಇವು ಸಹ ಮೊದಲು ಮಾಡಿದ್ರಲ್ವಾ ಮಕ್ಕಳೇ ಲೆಕ್ಕಗಳನ್ನ, ಅದೇ ರೀತಿ ಮಾಡಬೇಕು. ನೋಡಿ 2.7 ಇದು ಸಹ ದಶಮಾಂಶ ರೂಪದಲ್ಲಿದೆ. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳೋಣ ಮಕ್ಕಳೇ. ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇದೆ ಮಕ್ಕಳೇ, ಹಾಗಾಗಿ 10 ಬರುತ್ತೆ. ನೋಡಿ ಡಿವೈಡೆಡ್ ಬೈ 100. ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೂ 1 ಇರುತ್ತೆ ಮಕ್ಕಳೇ. 1 27 by 10 ಚಿಹ್ನೆ ಬದಲಾಗುತ್ತೆ ಮಕ್ಕಳೇ. ಇಂಟು
ಭಾಗಾಕಾರ ಚಿಹ್ನೆ ಇದ್ದದ್ದು ಗುಣಾಕಾರ ಆದಾಗ ವ್ಯುತ್ಕ್ರಮ ಮಾಡ್ಕೊಳ್ಬೇಕು ಮಕ್ಕಳೇ. 1/100 ಗುಣಿಸಿ ಮಕ್ಕಳೇ. 27 ಒಂದ್ಲೆ 27, 10 ನೂರ್ಲೆ 1000. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 27 ಇಲ್ಲಿ 3 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 3 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕಾಗುತ್ತೆ. ನೋಡಿ 0.027 ಉತ್ತರ ಮಕ್ಕಳೇ. ನಂತರ ನೋಡಿ 3/10 ಡಿವೈಡೆಡ್ ಬೈ 100/1. 3/10 ಇಂಟು 1/100. 3 ಒಂದ್ಲೆ 3 ಮಕ್ಕಳೇ, 10 ನೂರ್ಲೆ 1000. ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ ಮಕ್ಕಳೇ 3 ಸೊನ್ನೆಗಳಿವೆ, ಹಾಗಾಗಿ 1, 2, 3 ಅಂಕಿಯ ನಂತರ ದಶಮಾಂಶ ಬಿಂದು ಬಂದಿದೆ ಮಕ್ಕಳೇ. 0.003 ಉತ್ತರ ಮಕ್ಕಳೇ. ಇದರ ಲೆಕ್ಕವನ್ನು ಗಮನಿಸಿ. 78/100 ಡಿವೈಡೆಡ್ ಬೈ 100/1. 78/100 ಚಿಹ್ನೆ ಬದಲಾಗುತ್ತೆ ಮಕ್ಕಳೇ. ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 1/100. 78 ಒಂದ್ಲೆ 78, 100 ನೂರ್ಲೆ 10,000 ಮಕ್ಕಳೇ. ಭಿನ್ನರಾಶಿ ರೂಪದಲ್ಲಿರೋದನ್ನ ದಶಮಾಂಶ ರೂಪದಲ್ಲಿ ಬರೀಬೇಕು ಮಕ್ಕಳೇ. ನೋಡಿ ಮೊದಲು 78 ಬರೆದುಕೊಳ್ಳಿ ಮಕ್ಕಳೇ. 1, 2, 3, 4 ಸೊನ್ನೆಗಳಿವೆ, ಹಾಗಾಗಿ 4 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ. ಈಗ 2 ಅಂಕಿಗಳಿವೆ, 3 ಅಂಕಿ 4 ಅಂಕಿ ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ. 0.0078 ಉತ್ತರ ಮಕ್ಕಳೇ. ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ದಶಮಾಂಶ ಬಿಂದುವನ್ನು ತೆಗೆದುಬಿಟ್ಟು ಬರ್ಕೊಳ್ಳೋಣ. 4326/10 ಡಿವೈಡೆಡ್ ಬೈ 100/1. 4326 ಡಿವೈಡೆಡ್ ಬೈ 10. ನೋಡಿ ಮಕ್ಕಳೇ ಚಿಹ್ನೆ ಬದಲಾಗುತ್ತೆ. ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 1/100. 4326 ಒಂದ್ಲೆ 4326/10 ನೂರ್ಲೆ 1000. ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 4326 ಇಲ್ಲಿ 3 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ, ಯಾಕೆಂದ್ರೆ 3 ಸೊನ್ನೆಗಳಿವೆ. 1, 2, 3. ಉತ್ತರ ಎಷ್ಟಾಯ್ತು ನೋಡಿ ಮಕ್ಕಳೇ. 4.326 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 236/10 ಡಿವೈಡೆಡ್ ಬೈ 100/1. 236/10 ಇಲ್ಲಿ ಚಿಹ್ನೆ ಚೇಂಜ್ ಆಗುತ್ತೆ ಮಕ್ಕಳೇ. ಇಂಟು ಬರಿಬೇಕು, ವ್ಯುತ್ಕ್ರಮ ಮಾಡ್ಕೊಳ್ಳಿ 1/100. ಗುಣಿಸಿ ಮಕ್ಕಳೇ. 236 ಒಂದ್ಲೆ 236/100 1000 ಮಕ್ಕಳೇ. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 236 ಇಲ್ಲಿ 3 ಸೊನ್ನೆಗಳಿವೆ ಮಕ್ಕಳೇ, ಹಾಗಾಗಿ 3 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. 0.236 ಉತ್ತರ ಮಕ್ಕಳೇ. ನಂತರ ನೋಡಿ 9853/100 ಡಿವೈಡೆಡ್ ಬೈ 100/1. 9853/100 ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 1/100. 9853 ಒಂದ್ಲೆ 9853, 100 ನೂರ್ಲೆ 10,000 ಮಕ್ಕಳೇ. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 1, 2, 3, 4 ಸೊನ್ನೆಗಳಿವೆ, ಹಾಗಾಗಿ 4 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ. 0.9853 ಉತ್ತರ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 4, ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೂ ಸಹ ಅದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. 7.9 ಇದೆ, ದಶಮಾಂಶ ರೂಪದಲ್ಲಿದೆ ಮಕ್ಕಳೇ. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. 79 ದಶಮಾಂಶ ಬಿಂದುವಿನ ನಂತರ 1 ಅಂಕಿ ಇದೆ ಮಕ್ಕಳೇ, ಹಾಗಾಗಿ 10 ಡಿವೈಡೆಡ್ ಬೈ 1000/1. 79/10 ಚಿಹ್ನೆ ಬದಲಾಗುತ್ತೆ ಮಕ್ಕಳೇ. ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 1/1000. 79 ಒಂದ್ಲೆ 79. ನೋಡಿ ಮಕ್ಕಳೇ 1000 ಹತ್ಲೆ 10,000 ಮಕ್ಕಳೇ. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ.
79 1 2 3 4 4 ಸೊನ್ನೆಗಳಿವೆ ಮಕ್ಕಳೇ. ಹಾಗಾಗಿ 4 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. ನೋಡಿ 1 2 3 4 4 ಅಂಕಿ ನಂತರ ದಶಮಾಂಶ ಬಿಂದುವನ್ನು ಬರೆಯಿರಿ ಮಕ್ಕಳೇ. 0.0079 ಉತ್ತರ ಮಕ್ಕಳೇ. 263 ಬೈ 10 ಡಿವೈಡೆಡ್ ಬೈ 1000 ಬೈ 1. 263 ಬೈ 10 ಚಿಹ್ನೆ ಬದಲಾಯಿಸಿ ಮಕ್ಕಳೇ. ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 1 ಬೈ 1000 ಗುಣಿಸಿ ಮಕ್ಕಳೇ. 263 ಅಂದರೆ 263 ಬೈ 1000 ಹತ್ತಲೆ 10,000 ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 263 1 2 3 4 ಸೊನ್ನೆಗಳಿವೆ. ಹಾಗಾಗಿ 4 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. 1 2 3 4. ಅರ್ಥ ಆಯ್ತಲ್ವಾ ಮಕ್ಕಳೇ? 0.0263 ಉತ್ತರ ಮಕ್ಕಳೇ. ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3853 ಬೈ 100 ಡಿವೈಡೆಡ್ ಬೈ 1000 ಬೈ 1 ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. ನಂತರ 3853 ಅಂದರೆ 3853 ಬೈ 100 ಇಂಟು 1000 ಎಷ್ಟಾಗುತ್ತೆ ಮಕ್ಕಳೇ? 1 ಲಕ್ಷ ಆಗುತ್ತೆ. ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ 1 2 3 4 5 ಸೊನ್ನೆಗಳಿವೆ ಮಕ್ಕಳೇ. ಹಾಗಾಗಿ 5 ಅಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ. 1 2 3 4 5 ನಂತರ ದಶಮಾಂಶ ಬಿಂದು 0.03853 ಉತ್ತರ ಮಕ್ಕಳೇ. ನಂತರದ ಲೆಕ್ಕ 1289 ಬೈ 10 ಡಿವೈಡೆಡ್ ಬೈ 1000 ಬೈ 1. 1289 ಬೈ 10 ಮಕ್ಕಳೇ ವ್ಯುತ್ಕ್ರಮ ಮಾಡ್ಕೊಳ್ಳಿ 1 ಬೈ 1000 ಗುಣಿಸಿ ಮಕ್ಕಳೇ. 1289 ಅಂದರೆ 1289 ಬೈ 1000 ಹತ್ತಲೆ 10,000 ನೋಡಿ ಮಕ್ಕಳೇ. ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 1 2 3 4 ಸೊನ್ನೆಗಳಿವೆ ಮಕ್ಕಳೇ. ಹಾಗಾಗಿ 4 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು. 1 2 3 4 0.1289 ಉತ್ತರ ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 0.5 ಡಿವೈಡೆಡ್ ಬೈ 1000 ಅಂತ ಇದೆ. 5 ಬೈ 10 ಡಿವೈಡೆಡ್ ಬೈ 1000 ಬೈ 1. 5 ಬೈ 10 ಭಾಗಾಕಾರ ಚಿಹ್ನೆ ಇರೋದನ್ನ ಗುಣಾಕಾರ ಚಿಹ್ನೆಯಾಗಿ ಬದಲಾಯಿಸಿ ಮಕ್ಕಳೇ. ವ್ಯುತ್ಕ್ರಮ ಮಾಡ್ಕೊಳ್ಳಿ 1 ಬೈ 1000. 5 ಅಂದರೆ 5, 1000 ಹತ್ತಲೆ 10,000 ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ ಮಕ್ಕಳೇ 1 2 3 4 ಸೊನ್ನೆಗಳಿವೆ. ಹಾಗಾಗಿ 4 ಅಂಕಿ ನಂತರ ದಶಮಾಂಶ ಬಿಂದು ಬರುತ್ತೆ. 1 2 3 4 ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ. 0.0005 ಉತ್ತರ ಮಕ್ಕಳೇ. ನಂತರದ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳೇ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಇದು 7 ಡಿವೈಡೆಡ್ ಬೈ 3.5 ಅಂತ ಇದೆ ಮಕ್ಕಳೇ. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳಿ ಮಕ್ಕಳೇ. 35 ಬೈ 10. 7 ಚಿಹ್ನೆಯನ್ನು ಬದಲಾಯಿಸ್ಕೊಳ್ಳಿ. 7 ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. 10 ಬೈ 35 ನಂತರ ಭಾಗಿಸಿ ಮಕ್ಕಳೇ. 5 2 10 5 7 35 ಮಕ್ಕಳೇ. ಈ 7 ಹೋಗುತ್ತೆ ಮಕ್ಕಳೇ. ಉಳಿಯೋದೇನು ಮಕ್ಕಳೇ? 2 ಉತ್ತರ 2 ಮಕ್ಕಳೇ. ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 36 ಡಿವೈಡೆಡ್ ಬೈ 2 ಬೈ 10. 36 ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. 10 ಬೈ 2. 2 ಅಂದರೆ 2, 2 ಅಂದರೆ 2, 1 ಉಳಿತು ಮಕ್ಕಳೇ. 16 ಆಯ್ತು. 2 8 16 ನೋಡಿ ಮಕ್ಕಳೇ. 18 ಹತ್ತಲೆ 180 ಮಕ್ಕಳೇ. ಉತ್ತರ 180 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ನೋಡಿ ದಶಮಾಂಶ ರೂಪದಲ್ಲಿರೋದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. 325 ಬೈ 100 ಡಿವೈಡೆಡ್ ಬೈ 5 ಬೈ 10. 325 ಬೈ
100 ಚಿಹ್ನೆಯನ್ನು ಬದಲಾಯಿಸಿ ಮಕ್ಕಳೇ ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 10/5 ಈ ಒಂದು ಸೊನ್ನೆ ಹೋಗುತ್ತೆ ಮಕ್ಕಳೇ 5 ಒಂದ್ಲೆ 5 5 6ಲೆ 30 ನೋಡಿ ಮಕ್ಕಳೇ 25 ಉಳಿತು 5 5ಲೆ 25 65 ಒಂದ್ಲೆ 65 10 ಒಂದ್ಲೆ 10 ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ 65 ಇಲ್ಲಿ 1 0 ಇದೆ ಮಕ್ಕಳೇ ಹಾಗಾಗಿ ಒಂದಂಕಿ ನಂತರ ದಶಮಾಂಶ ಬಿಂದುವನ್ನು ಬರಿಬೇಕು 6.5 ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ 3094/100 ಡಿವೈಡೆಡ್ ಬೈ 7/10 3094/100 ಚಿಹ್ನೆಯನ್ನು ಬದಲಾಯಿಸಿ ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ 10/7 ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ ನಂತರ 7 ಒಂದ್ಲೆ 7 7 4ಲೆ 28 ಮಕ್ಕಳೇ ಇಲ್ಲಿ 2 ಉಳಿಯುತ್ತೆ 29 ಆಗುತ್ತೆ ಮತ್ತೆ 7 4ಲೆ 28 1 ಉಳಿಯುತ್ತೆ ಮಕ್ಕಳೇ 14 ಆಯ್ತು 7 2ಲೆ 14 ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ 442 ಒಂದ್ಲೆ 442 ಬೈ 10 ಒಂದ್ಲೆ 10 ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ 1 0 ಇದೆ ಹಾಗಾಗಿ ಒಂದಂಕಿ ನಂತರ ದಶಮಾಂಶ ಬಿಂದುವನ್ನು ಬರಿಬೇಕು 44.2 ನಂತರ ನೋಡಿ 5ನೇ ಲೆಕ್ಕ 5/10 ಡಿವೈಡೆಡ್ ಬೈ 25/100 5/10 ಇಂಟು 100/25 ನೋಡಿ ಮಕ್ಕಳೇ 5 ಒಂದ್ಲೆ 5 5 5ಲೆ 25 10 ಒಂದ್ಲೆ 10 10 10ಲೆ 100 ಉತ್ತರ ಎಷ್ಟು ಬಂತು ಮಕ್ಕಳೇ 10 ಒಂದ್ಲೆ 10 5 ಒಂದ್ಲೆ 5 ನಂತರ ಮತ್ತೆ ಭಾಗಿಸಿ ಮಕ್ಕಳೇ ಇಲ್ಲೂ ಸಹ ಭಾಗಿಸ್ಬಿಟ್ಟು ಇಲ್ಲಿ ಪ್ಲೇಸ್ ಆಗಲ್ಲ ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ ಮಕ್ಕಳೇ 5 ಒಂದ್ಲೆ 5 5 2ಲೆ 10 ಉತ್ತರ ಎಷ್ಟು ಬಂತು ಮಕ್ಕಳೇ 2 ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನೋಡಿ 775/100 ಡಿವೈಡೆಡ್ ಬೈ 25/100 775/100 ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ 100/25 ನೋಡಿ ಮಕ್ಕಳೇ ಈ 2 0 ಹೋಗುತ್ತೆ 25 ಒಂದ್ಲೆ 25 25 3ಲೆ 75 ಮಕ್ಕಳೇ ನೋಡಿ ಇಲ್ಲಿ 2 ಉಳಿಯುತ್ತೆ ಮತ್ತೆ 25 ಆಯ್ತು 25 ಒಂದ್ಲೆ 25 ಉತ್ತರ 31 ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ 765/10 ಡಿವೈಡೆಡ್ ಬೈ 15/100 765/10 ಇಂಟು 100/15 ನೋಡಿ ಮಕ್ಕಳೇ ಈ 1 0 ಹೋಗುತ್ತೆ 15 ಒಂದ್ಲೆ 15 15 5ಲೆ 75 ಮಕ್ಕಳೇ 1 ಉಳಿಯುತ್ತೆ 15 ಆಯ್ತು 15 ಒಂದ್ಲೆ 15 51 ಇಂಟು 10 ಮಾಡಿ ಮಕ್ಕಳೇ 51 10ಲೆ 510 ಅರ್ಥ ಆಯ್ತಲ್ವಾ ಮಕ್ಕಳೇ 378/10 ಡಿವೈಡೆಡ್ ಬೈ 14/10 378/10 ಇಂಟು 10/14 ಈ 10ಕ್ಕೆ ಈ 10 ಹೋಗುತ್ತೆ ಮಕ್ಕಳೇ ನಂತರ ನೋಡಿ ಮಕ್ಕಳೇ 14 ಒಂದ್ಲೆ 14 4 2ಲೆ 28 ಇಲ್ಲಿ 37 ಇದೆ ಮಕ್ಕಳೇ 37ರಲ್ಲಿ 28 ಕಳೆದ್ರೆ 9 ಉಳಿಯುತ್ತೆ ಮಕ್ಕಳೇ ನಂತರ 98 ಆಯ್ತು 14 7ಲೆ 98 ಮಕ್ಕಳೇ ಉತ್ತರ ಏನು ಬಂತು ಮಕ್ಕಳೇ 27 ಉತ್ತರ ಬಂತು ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ 273/100 ಡಿವೈಡೆಡ್ ಬೈ 13/10 ನೋಡಿ ಮಕ್ಕಳೇ 273/100 ಇಂಟು 10/13 10 ಒಂದ್ಲೆ 10 10 10ಲೆ 100 ಮಕ್ಕಳೇ 13 ಒಂದ್ಲೆ 13 13 2ಲೆ 26 ಮಕ್ಕಳೇ ಇಲ್ಲಿ 1 ಉಳಿಯುತ್ತೆ 13 ಆಯ್ತು ಮತ್ತೆ 13 ಒಂದ್ಲೆ 13 21 ಒಂದ್ಲೆ 21 10 ಒಂದ್ಲೆ 10 ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ ನೋಡಿ 21 ಇಲ್ಲಿ 1 0 ಇದೆ ಮಕ್ಕಳೇ ಹಾಗಾಗಿ ಒಂದಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಹಾಗಾಗಿ 2.1 ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಕೊನೆಯ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ವಾಹನವು 2.4 ಲೀಟರ್ ಪೆಟ್ರೋಲ್ ಬಳಸಿ 43.2 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅದು 1 ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ
ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಂದು ವಾಹನ 2.4 ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಎಷ್ಟು ಮಕ್ಕಳೇ? 43.2 ಕಿಲೋಮೀಟರ್ ಅಲ್ವಾ. 1 ಲೀಟರ್ ಪೆಟ್ರೋಲ್ ನಲ್ಲಿ ಆ ವಾಹನ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ. ಅದನ್ನ ಯಾವ ರೀತಿ ಮಾಡೋದು ನೋಡಿ ಮಕ್ಕಳೇ. 43.2 ಡಿವೈಡೆಡ್ ಬೈ 2.4 ದಶಮಾಂಶ ರೂಪದಲ್ಲಿರೋದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದುಕೊಳ್ಳೋಣ. 432 ಬೈ ದಶಮಾಂಶ ಬಿಂದುವಿನ ನಂತರ ಒಂದು ಅಂಕಿದೆ ಮಕ್ಕಳೇ, ಹಾಗಾಗಿ 10 ಡಿವೈಡೆಡ್ ಬೈ ನೋಡಿ ಮಕ್ಕಳೇ 2.4 ಇದೆ, 24 ಬೈ 10. 432 ಬೈ 10 ಭಾಗಾಕಾರ ಇದ್ದು ಗುಣಾಕಾರ ಆಗುತ್ತೆ ಮಕ್ಕಳೇ. ನೋಡಿ ಇಂಟು ವ್ಯುತ್ಕ್ರಮ ಮಾಡ್ಕೊಳ್ಳಿ ಮಕ್ಕಳೇ. 10 ಬೈ 24. ಈ 10 ಈ 10ಕ್ಕೆ ಹೋಗುತ್ತೆ ಮಕ್ಕಳೇ. 2 1 2, 2 2 4. ನಂತರ ಇಲ್ಲಿ 2 2 4, 2 1 2, 1 ಉಳಿಯುತ್ತೆ, 12 ಆಯಿತು ಮಕ್ಕಳೇ. 2 6 12 ನೋಡಿ ಮಕ್ಕಳೇ, ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 216 ಬೈ 12 ಮತ್ತೆ ಭಾಗಿಸಿ ಮಕ್ಕಳೇ. 2 6 12, 2 10 20, 1 ಉಳಿಯುತ್ತೆ, 16 ಆಯಿತು ಮಕ್ಕಳೇ. 2 8 16. ನಂತರ ಮತ್ತೆ ಭಾಗಿಸಿ ಮಕ್ಕಳೇ. 1 6, ಇಲ್ಲೂ ಸಹ 6 1 6 ಮಕ್ಕಳೇ, 4 ಉಳಿಯುತ್ತೆ, 48 ಆಗುತ್ತೆ. 6 8 48 ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 18 ಬಂತಲ್ವಾ. 18 ಕಿಲೋಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.